ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಮಂಜು ಹೊದಿಕೊಂಡಿದ್ದ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯ ಹೊರಗಡೆ ಒಣಗಿದ ಅಂಜೂರ ಮರದ ಕೆಳಗೆ 3 ಸಹೋದರರು ಬದುಕುತ್ತಿದ್ದರು. ಅರುಣ್ ಹಿರಿಯ, ಚುರುಕು, ಬುದ್ಧಿವಂತ, ಆದರೆ ಸ್ವಲ್ಪ ಅಹಂಕಾರಿ. ವಿಕ್ರಮ್ ಮಧ್ಯದವನು, ಶಾಂತ, ಲೆಕ್ಕಾಚಾರಿಯಾಗಿರುವವನು. ತೇಜಸ್ ಕಿರಿಯ, ಸರಳ, ಮೃದು ಮನಸ್ಸಿನವನು. 3 ಅನಾಥರು. ತಂದೆ ತಾಯಿ ಇಬ್ಬರು ವರ್ಷಗಳ ಹಿಂದೆ ಜ್ವರದಿಂದ ಸತ್ತು ಹೋದರು. ಅವರು ದಿನಗೂಲಿ ಕೆಲಸ, ಹಣ್ಣಿನ ತೋಟಗಳಲ್ಲಿ ಕಾಯಿ ಕಿತ್ತು, ಹೊಲದಲ್ಲಿ ಸಹಾಯ ಮಾಡಿ ಬದುಕುತ್ತಿದ್ದರು. ಒಂದು ಸಂಜೆ ಹಳ್ಳಿ ರಸ್ತೆಯ ಕೊನೆಯಲ್ಲಿ ದಣಿದ ಕಾಲುಗಳೊಂದಿಗೆ ಒಬ್ಬ ವೃದ್ಧ ಬಂದರು. ಕೈಯಲ್ಲಿ ಕಬ್ಬಿಣದ ದಂಡ, ಮುಖದಲ್ಲಿ ದೀರ್ಘ ಪ್ರಯಾಣದ ಚಿಹ್ನೆ. ಮಕ್ಕಳೇ, ಯಾರಾದರೂ ಕೆಲಸ ಕೊಡ್ತೀರಾ? ಬಲಿಷ್ಠ ಕೈಗಳಿವೆ, ಸ್ವಲ್ಪ ಅಡುಗೆ ಕೆಲಸವೂ ಮಾಡಬಲ್ಲೆ, ಬಾವಿಯಿಂದ ನೀರು ತಂದು ಕೊಡಬಲ್ಲೆ, ತೋಟ ಕಾಯಬಹುದೂ ಇದೆ. ಕೈಗಳಷ್ಟೇ ಸಾಕ? ಇವತ್ತಿನ ಕಾಲದಲ್ಲಿ ಕೆಲಸ ಕೊಡೋದು ಅಷ್ಟೊಂದು ಸುಲಭವಲ್ಲ. ಅಜ್ಜ, ನೀವು ಯಾವ ಹಳ್ಳಿಯಿಂದ ಬಂದಿರಿ? ಯಾಕೆ ಒಬ್ಬರೇ? ನಾನು ಬರುವ ದಾರಿ ಬಹಳ ಉದ್ದ, ಆದರೆ ಯಾರೇ ಒಬ್ಬರೂ ಅಲ್ಲ. ಕೆಲವರು ಹೊರಗೆ ಒಂದೇ ಇರುತ್ತಾರೆ, ಒಳಗೆ ಒಂಟಿಯಾಗಿರುತ್ತಾರೆ. ನಾನು ಅಂಥ ಒಂಟಿತನದಿಂದ ಬಂದವನು. ತೇಜಸ್ ನಿಧಾನವಾಗಿ ನೀರಿನ ಮಡಕೆ ತೆಗೆದುಕೊಂಡು ಬಂದನು. ಮೊದಲು ನೀರು ಕುಡಿಯಿರಿ, ಕೆಲಸದ ಮಾತು ನಂತರ. ವೃದ್ಧ ಒಂದು ಕ್ಷಣ ಅವನನ್ನೇ ನೋಡಿದರು. ಆ ದೃಷ್ಟಿಯಲ್ಲಿ ಆಳವಾದ ಪರೀಕ್ಷೆಯೊಂದು ಅಡಗಿತ್ತು. ನೀನು ನನ್ನನ್ನು ಅತಿಥಿ ಎಂದು ಕಂಡೆಯಾ? ಅಲ್ಲ ಅಜ್ಜ, ದಣಿದವನಿಗೆ ನೀರು ಕೊಡುವುದು ಅತಿಥಿ ಸತ್ಕಾರಕ್ಕಿಂತ ದೊಡ್ಡದಾಗಿದೆ. ವೃದ್ಧ ನಿಶ್ಶಬ್ದವಾಗಿ ನೀರು ಕುಡಿದರು. ಬಳಿಕ ಹೇಳಿದರು, ನಿಮ್ಮ 3 ಈ ರಾತ್ರಿ ನನ್ನ ಜೊತೆ ಬರಬೇಕಿದೆ. ನಾನು ನಿಮ್ಮನ್ನು ಒಂದು ಮನೆಗೆ ಕರೆದೊಯ್ಯುತ್ತೇನೆ. ಆದರೆ ಒಂದು ವಿಷಯ ನೆನಪಿಡಿ, ಆ ಮನೆಗೆ ಪ್ರವೇಶಿಸುವವರು ಸತ್ಯವನ್ನು ಕಾಪಾಡುವವರು ಮಾತ್ರ. ಸತ್ಯದಿಂದ ಹೊಟ್ಟೆ ತುಂಬಲ್ಲ ಅಜ್ಜ. ಅದೇ, ಅತ್ತಿಂದಲೇ ಈ ಜೀವನದ ಪರೀಕ್ಷೆ ಆರಂಭವಾಗುತ್ತದೆ. ವೃದ್ಧನ ಹಿಂದೆ 3 ಸಹೋದರರು ಸಾಗಿದರು. ಕಾಡಿನೊಳಗೆ ಹಾದಿ ಇತ್ತು, ಆದರೆ ಅದು ಸಾಮಾನ್ಯ ದಾರಿಯಲ್ಲ. ಹಕ್ಕಿಗಳ ಕೂಗು ಬೇರೆ ತರಹ ಕೇಳಿಸುತ್ತಿತ್ತು. ಹವೆಯಲ್ಲೇ ವಿಚಿತ್ರ ನಿಶ್ಶಬ್ದವಿತ್ತು. ಅರ್ಧ ಗಂಟೆ ನಡೆದ ಬಳಿಕ ಮರಗಳ ಮಧ್ಯೆ ಬಿಳಿ ಬೆಳಕಿನಲ್ಲಿ ಮಿನುಗುವ ದೊಡ್ಡ ಮನೆ ಕಾಣಿಸಿತು. ಮನೆಯ ಸುತ್ತ ಕಲ್ಲಿನ ಮೆಟ್ಟಿಲು, ಅದರ ಮುಂದೆ ಸಣ್ಣ ಕೆರೆಯಂತ ನೀರಿನ ಹೊಂಡ, ಹಿಂಬದಿಯಲ್ಲಿ ಹೂವಿನ ತೋಟ. ಆ ತೋಟದಲ್ಲಿ ಚಂದದ ಯುವತಿ ಬಿಲ್ಲಿಯಂತೆ ಬಾಗಿ ಹೂಗಳಿಗೆ ನೀರು ಹಾಕುತ್ತಿದ್ದರು. ಇಂಥ ಮನೆಗೆ ಯಾರಾದರೂ ರಾಜಕುಮಾರಿ ಇರಲೇಬೇಕು. ಮನೆ ಸುಂದರವಾಗಿದೆ, ಆದರೆ ರಾತ್ರಿ ಕಾಡಿನೊಳಗೆ ಇಷ್ಟು ದೊಡ್ಡ ಮನೆ ಕಂಡರೆ ಸ್ವಲ್ಪ ಎಚ್ಚರಿಕೆ ಬೇಕು. ತೇಜಸ್ ಶಾಂತವಾಗಿ ಆ ಯುವತಿಯನ್ನು ನೋಡಿದ. ಅವಳು ತುಂಬಾ ಸರಳವಾಗಿ ಹೊಳೆಯುವ ಕಣ್ಣುಗಳಿಂದ ನೀರು ಹಾಕುತ್ತಾ ಇದ್ದಳು. ಈ ಮನೆ ನನ್ನದು ಅಲ್ಲ, ಆದರೆ ಈ ಮನೆಯೊಳಗೆ ಇರುವವರು ನಿಮ್ಮ ಹೃದಯವನ್ನು ಓದುವವರು. ಹೋಗೋಣ. ಯಾರಿವರು ತಾತ? ಇವರು ನನ್ನ ಜೊತೆ ಬಂದ 3 ಸಹೋದರರು. ಇಂದು ಇವರಲ್ಲಿ ಒಬ್ಬನು ಸತ್ಯವನ್ನು ಉರಿಸಿಕೊಳ್ಳಬೇಕಾಗಿದೆ. ನಾವು ಕೆಲಸ ಹುಡುಕಿ ಬಂದವರು, ಊಟ ಕೊಟ್ಟರೆ ಸಾಕು. ನಿಮ್ಮಲ್ಲಿ ಯಾರು ಮೊದಲು ಹಸಿವನ್ನು ನೋಡಿದ್ದಾನೆ? 3 ಜನ ಒಮ್ಮೆಗೆ ಮೌನವಾದರು. ನಾವು 3 ನೋಡಿದ್ದೇವೆ ಅಕ್ಕ, ಆದರೆ ಒಬ್ಬೊಬ್ಬರು ವಿಭಿನ್ನವಾಗಿ. ಆ ಯುವತಿಯ ಮುಖದಲ್ಲಿ ಅಲ್ಪ ನಗು ಮೂಡಿತು. ನನ್ನ ಹೆಸರು ನೈನಾ. ಇಲ್ಲಿ ಇವತ್ತು ಉಳಿಯಿರಿ, ಆದರೆ ಬೆಳಗ್ಗೆ ಒಂದು ಕೆಲಸ ನಿಮಗಾಗಿ ಇದೆ. ರಾತ್ರಿ ಊಟಕ್ಕೆ ದೊಡ್ಡ ಮರದ ತಟ್ಟೆಗಳಲ್ಲಿ ಅನ್ನ, ಸಾಂಬಾರು, ಹಾಲಿನ ಪಾಯಸ ಬಂದಿತ್ತು. ಜೊತೆಗೆ ಒಂದು ಚಿನ್ನದ ಬಟ್ಟಲು ಟೇಬಲ್ ಮೇಲಿಡಲಾಗಿತ್ತು. ಇದು ಯಾರಿಗೆ? ಇದು ನಿಮ್ಮಲ್ಲಿಯೇ ಒಬ್ಬರಿಗೆ ಮಾತ್ರ, ಆದ್ರೆ ಯಾರಿಗೆ ಎಂಬುದು ನಾಳೆಯ ಬೆಳಗ್ಗೆ ತಿಳಿಯುತ್ತದೆ. ಚಿನ್ನದ ಬಟ್ಟಲು ಇಟ್ಟು ಪರೀಕ್ಷೆ ಮಾಡುವುದು ಅಂದರೆ ಮನಸ್ಸಿನೊಳಗಿನ ಲೋಭವನ್ನು ನೋಡೋ ಪ್ರಯತ್ನವೇನೋ? ರಾತ್ರಿ ಅವರು 3 ಬೇರೆ ಬೇರೆ ಕೊಠಡಿಗಳಲ್ಲಿ ಮಲಗಿದರು. ಮುಂಜಾನೆ ಎದ್ದಾಗ ಚಿನ್ನದ ಬಟ್ಟಲು ಅಲ್ಮಾರಿಯ ಬಳಿ ಕಾಣೆಯಾದಂತಿತ್ತು. ಬಟ್ಟಲು ಎಲ್ಲಿದೆ? ಯಾರು ತೆಗೆದುಕೊಂಡರು? ನೈನಾ ಶಾಂತವಾಗಿ ಹೊರಬಂದಳು. ಬಟ್ಟಲು ಹೋಗಿಲ್ಲ. ನಿಮ್ಮಲ್ಲಿ ಯಾರ ಕಣ್ಣು ಮೊದಲು ಹಾರಿತು ಅದನ್ನೇ ಅದು ಪರೀಕ್ಷಿಸುತ್ತಿತ್ತು. ಚಿನ್ನವು ಕೆಲವರಲ್ಲಿ ಹಸಿವನ್ನು, ಕೆಲವರಲ್ಲಿ ಲಾಭವನ್ನು, ಇನ್ನೂ ಕೆಲವರಲ್ಲಿ ಭಯವನ್ನು ಎಬ್ಬಿಸುತ್ತದೆ. ಇಂದು ನಾನು ತಿಳಿದುಕೊಂಡಿದ್ದು ಒಂದೇ, ನಿಮ್ಮಲ್ಲಿ ಕಿರಿಯವನಿಗೆ ಚಿನ್ನಕ್ಕಿಂತ ಮಾನವತೆ ದೊಡ್ಡದು. ಅರುಣ್ ಕೋಪದಿಂದ ತಿರುಗಿ ಹೇಳಿದರು. ಏನಿದು? ನಾವು ನಿಮ್ಮ ಮನೆಯಲ್ಲಿದ್ದಂತೆ ನಿಮ್ಮ ಆಟದ ಗೊಂಬೆಗಳೇ? ಇಲ್ಲ ಮಗನೇ, ಜೀವನವೂ ಇಂಥದ್ದೇ. ನಾವು ಗೊಂಬೆಗಳಲ್ಲ, ಆದರೆ
ಕೆಲವೊಮ್ಮೆ ನಮ್ಮ ಆಸೆಗಳೇ ನಮ್ಮನ್ನು ಆಟವಾಡಿಸುತ್ತವೆ. 2ನೇ ಪರೀಕ್ಷೆ. ಮಧ್ಯಾಹ್ನದ ಹೊತ್ತಿಗೆ ಮನೆ ದ್ವಾರದ ಬಳಿ ಒಂದು ಕಷ್ಟದಲ್ಲಿದ್ದ ವೃದ್ಧೆ ಬಂದಳು. ಅವಳ ಬಟ್ಟೆ ಹಳೆಯದು, ಕಾಲುಗಳಲ್ಲಿ ಮಣ್ಣು, ಕೈಗಳಲ್ಲಿ ಒಂದು ಒಣಗಿದ ಕೊಂಬೆ. ಅವಳು ದನಿದ ಧ್ವನಿಯಲ್ಲಿ ಕೇಳಿದಳು, ಮಗಳೇ, ಒಂದು ಬಟ್ಟೆ ನೀರು ಕೊಡ್ತೀರಾ? 2 ದಿನದಿಂದ ಹಸಿವು. ಅರುಣ್ ತನ್ನ ಪಕ್ಕದ ಸೇವಕರಿಗೆ ಕೋಪದಿಂದ ಹೇಳಿದ, ಇಂಥವರು ಪ್ರತಿದಿನ ಬರ್ತಾರೆ, ಎಲ್ರಿಗೂ ಕೊಟ್ರೆ ನಾವು ಉಳಿಯುವುದೇ ಇಲ್ಲ. ಒಂದು ತುಂಡು ರೊಟ್ಟಿ ಕೊಡುವುದು ದೊಡ್ಡ ವಿಷಯ ಅಲ್ಲ, ಆದರೆ ಎಲ್ಲರಿಗೂ ಅದೇ ಸಾಲದು. ನೈನಾ ಅಷ್ಟು ಹೊತ್ತಿಗೆ ಹೊರಬಂದು ವೃದ್ಧೆಯ ಕೈ ಹಿಡಿದು ಒಳಗೆ ಕರೆತಂದಳು. ಬನ್ನಿ ತಾಯಿ, ಮೊದಲು ಕುಳಿತುಕೊಳ್ಳಿ. ಅವಳು ಬಿಸಿ ಅಕ್ಕಿ, ಕುಡಿಕೆ ಮತ್ತು ಹಣ್ಣುಗಳನ್ನು ತಂದುಕೊಟ್ಟಳು. ವೃದ್ಧೆ ಊಟ ಮಾಡುತ್ತಾ ಕಣ್ಣೀರಿಟ್ಟಳು. ನನಗೆ ಯಾರೂ ಕೈ ಕೊಟ್ಟಿಲ್ಲ. ನಿಮ್ಮ ಮನಸ್ಸು ದೊಡ್ಡದು. ಅರುಣ್ ಒಳಗಿಂದ ಕಿರಿಕಿರಿಯಿಂದ ನೋಡುತ್ತಿದ್ದನು. ನಮಗೆ ಏನು ದೊರೆಯುತ್ತದೆ ಈ ದಯೆಯಿಂದ? ನೀವು ಏನನ್ನೂ ಪಡೆಯಬೇಕಿಲ್ಲ. ಕೆಲವು ಕೆಲಸಗಳು ಪ್ರತಿಫಲಕ್ಕಾಗಿ ಆಗುವುದಿಲ್ಲ ಅರುಣ್. ನೀನು ಭವಿಷ್ಯದಲ್ಲಿ ದೊಡ್ಡ ವ್ಯವಹಾರ ಮಾಡಬಹುದು, ಆದರೆ ಮಾನವತೆ ಇಲ್ಲದೆ ಕಟ್ಟಿದ ಸಾಮ್ರಾಜ್ಯವು ಮರಳುಗಾಡಿನ ಕೋಟೆ. ಆ ರಾತ್ರಿ ಗಾಳಿಯ ಶಬ್ದ ವಿಚಿತ್ರವಾದಿ ಕೇಳಿಸುತ್ತಿತ್ತು. ತೇಜಸ್ಗೆ ನಿದ್ರೆ ಬರಲಿಲ್ಲ. ಅವನು ಮನೆಯ ಹಿಂಬದಿಗೆ ಹೋಗುತ್ತಿದ್ದಾಗ ಗೋಡೆಯ ಒಂದು ಭಾಗದಿಂದ ಮಂಕು ಬೆಳಕು ಬರುತ್ತಿರುವುದನ್ನು ಕಂಡ. ಅವನು ಕಿವಿ ಹತ್ತಿಸಿದ. ಒಳಗಿಂದ ಯಾರೋ ನಿಧಾನವಾಗಿ ಮಾತನಾಡುತ್ತಿರುವ ಧ್ವನಿ ಕೇಳಿತು. 3 ಸಹೋದರರು ಬಂದಿದ್ದಾರೆ ಅಂದರೆ ಪರೀಕ್ಷೆ ಪೂರ್ಣವಾಗಲಿದೆ. ಅವನ ಹೃದಯ ಬಡಿತ ಹೆಚ್ಚಾಯಿತು. ಅವನು ಹಿಂದಿರುಗಿ ವಿಕ್ರಮ್ಗೆ ಹೇಳಿದ, ಅಣ್ಣ, ಈ ಮನೆ ಸಾಮಾನ್ಯ ಅಲ್ಲ. ಒಳಗೆ ಯಾವುದೋ ರಹಸ್ಯ ಇದೆ. ನೀನು ಏನು ಕೇಳಿದೆ? ಯಾರೋ ನಮ್ಮ ಬಗ್ಗೆ ಮಾತನಾಡುತ್ತಿದ್ದರು. ಇಬ್ಬರೂ ಸೇರಿ ನೈನಾ ಬಳಿ ಹೋದರು. ನೀವು ಕೇಳಿದ್ದು ಸರಿ. ಈ ಮನೆ ಅಡುಗೆ ಮನೆಯಷ್ಟೇ ಅಲ್ಲ, ನೆನಪುಗಳ ಗೂಡು. ಆದರೆ ಎಲ್ಲ ರಹಸ್ಯಗಳು ತೆರೆದಾಗ ಮಾತ್ರ ಸತ್ಯ ಹೊರಬರುತ್ತದೆ. ರಹಸ್ಯ, ಧ್ವನಿ, ಗುಪ್ತ ಬಾಗಿಲು, ಇಂಥ ನಾಟಕ ಸಾಕು. ನಿಜವಾಗಿ ನೀವು ನಮಗೆ ಏನು ಕೊಡಬೇಕೆಂದು ಹೇಳಿ. ನಿಮ್ಮಲ್ಲಿ ಒಬ್ಬರಿಗೆ ಈ ಮನೆ ಸೇರಬಹುದು, ಇನ್ನೊಬ್ಬರಿಗೆ ಮಾರ್ಗ ಬದಲಾಗಬಹುದು, 3ನೇಯವನಿಗೆ ಅಲ್ಲಿ ಕಾಣದ ಉತ್ತರ ಸಿಗುತ್ತದೆ. ಅರುಣ್ ಅಚ್ಚರಿಯಿಂದ ನಿಂತನು. ಅದಕ್ಕೆ ಅರ್ಥ? ನಾಳೆ ಬೆಳಗ್ಗೆ ಎಲ್ಲವೂ ಸ್ಪಷ್ಟವಾಗುತ್ತದೆ. ಮುಂಜಾನೆ ಕಾಡಿನೊಳಗೆ ಭಾರೀ ಗಾಳಿ ಬೀಸತೊಡಗಿತು. ಮೋಡ ಗರ್ಜಿಸಿತು. ಏಕಾಏಕಿ ಮನೆ ಹಿಂಬದಿಯ ಗೋದಾಮಿನಿಂದ ಹೊಗೆ ಏರಿತು. ಅಗ್ನಿ! ಗೋದಾಮಿನಲ್ಲಿ ಬೆಂಕಿ! ಇದು ಅಪಾಯಕಾರಿ. ಮೊದಲು ನನಗೆ ಹೊರಬರಬೇಕು. ಅದೇ ಕ್ಷಣದಲ್ಲಿ ಗೋದಾಮಿನೊಳಗೆ ಸಿಕ್ಕಿಕೊಂಡಿರುವುದಾಗಿ ಒಂದು ಬಾಲಕನ ಸದ್ದು ಕೇಳಿತು. ಸಹಾಯ ಮಾಡಿ, ದಯವಿಟ್ಟು ಯಾರಾದರೂ ಬನ್ನಿ, ನಾನು ಇಲ್ಲಿ ಸಿಲುಕಿದ್ದೇನೆ. ನನ್ನ ಧ್ವನಿ ಯಾರಿಗಾದರೂ ಕೇಳಿಸುತ್ತಿದೆಯೇ? ದಯವಿಟ್ಟು ನನ್ನನ್ನು ರಕ್ಷಿಸಿ. ತೇಜಸ್ ಕ್ಷಣಾರ್ಧದಲ್ಲಿ ಒಂದು ಒದ್ದೆ ಚಾದರ ಹೊತ್ತು ಒಳಗೆ ಹಾರಿದ. ತೇಜಸ್, ಹುಚ್ಚನಾ ನೀನು? ಒಬ್ಬ ಜೀವ ಉಳಿಸಿದರೆ ಸಾಕು. ಅವನು ಹೊಗೆ ನಡುವೆ ಬಾಲಕನನ್ನು ಎತ್ತಿಕೊಂಡು ಹೊರತಂದನು. ಅವರು 2 ಹೊರಗೆ ಬಂದಾಗ ನೈನಾ ಆ ಬಾಲಕನನ್ನು ತಬ್ಬಿಕೊಂಡಳು. ಅಪ್ಪಟ ಮಗು, ನೀನು ಒಳಗೆ ಹೇಗೆ ಹೋದೆ? ನಾನು ಇಲ್ಲಿಯೇ ಮರೆಯಾಗಿ ಕುಳಿತಿದ್ದೆ. ಅಜ್ಜಿ ಹೇಳಿದರು, ಸತ್ಯವಂತನನ್ನು ನೋಡಬೇಕಂತೆ. ಅಂದರೆ ಇವೆಲ್ಲ ನಾಟಕವೇ? ಹೌದು, ನಾಟಕ. ಆದರೆ ಇದು ನಿಮ್ಮ ಮನಸ್ಸಿನ ನಾಟಕ. ತೇಜಸ್, ನೀನು ಅತ್ತಿಗಿಂತ ದೊಡ್ಡ ಕೆಲಸ ಮಾಡಿದೆ. ಜೀವ ಉಳಿಸಲು ಹೋದವನು ಮಾತ್ರ ನಿಜವಾದ ಉತ್ತರಾಧಿಕಾರಿ. ಉತ್ತರಾಧಿಕಾರಿ ಯಾರಿಗೆ? ಅವನ ಕೈಯಲ್ಲಿದ್ದ ದಂಡ ನೆಲಕ್ಕೆ ಇಟ್ಟಾಗ ಅದರ ತುದಿ ತೆರೆಯಿತು. ಒಳಗಿಂದ ಹಳೆಯ ಲೋಹದ ಚಿಹ್ನೆ ಹೊರಬಂತು. ಅದು ಸಾಮಾನ್ಯ ದಂಡವಲ್ಲ, ಹಳ್ಳಿಯ ಹಳೆಯ ಭೂಸ್ವಾಮಿಯ ಕುಟುಂಬ ಚಿಹ್ನೆ. ಈ ಚಿಹ್ನೆ ನಮ್ಮ ಊರಿನ ಹಳೆಯ ಆಸ್ತಿಯದು. ಹೌದು, ಈ ವೃದ್ಧ ನಮ್ಮ ತಂದೆ. ನಿಮ್ಮ ತಂದೆ? ಆದರೆ ಅವರು ಇಷ್ಟು ವರ್ಷ ಎಲ್ಲಿ? ನಾನು ನಿಮ್ಮ ಅಜ್ಜ, ಅಥವಾ ಹೇಳಬೇಕಾದರೆ ನಿಮ್ಮ ತಂದೆಯ ತಂದೆ. ನಿಮ್ಮ ತಂದೆ ಬದುಕಿದ್ದಾಗ ಈ ತೋಟ, ಈ ಮನೆ, ಈ ಭೂಮಿ ಎಲ್ಲವನ್ನೂ ಸತ್ಯವಾಗಿ ನಡೆಸಬೇಕೆಂದು ಬಯಸಿದ್ದರು. ಆದರೆ ಅವರ ಮರಣದ ನಂತರ ಕೆಲವರ ಲಾಲಸೆ ಈ ಆಸ್ತಿಯನ್ನು ನುಂಗಿಬಿಟ್ಟಿತು. ನಾನು ಅಡಗಿ ಹೋಗಿ ನಿಮ್ಮನ್ನು ದೂರದಿಂದ ನೋಡುತ್ತಾ ಬಂದೆ. ನನಗೆ ಉತ್ತರಾಧಿಕಾರಿ ಹಣದಿಂದಲ್ಲ, ಮನಸ್ಸಿನಿಂದ ಬೇಕಿತ್ತು. ಹಾಗಾದರೆ ಈ ಎಲ್ಲ ಪರೀಕ್ಷೆ ನಿಮ್ಮ ಹೃದಯ ಯಾವ ದಿಕ್ಕಿನಲ್ಲಿ ನಿಲ್ಲುತ್ತದೆ ಎಂಬುದನ್ನು ನೋಡಲು. ನಾವು ನಿಮಗೆ ಸರಿ ತಪ್ಪು ಕಲಿಸುವ ಪ್ರಯತ್ನ ಮಾಡುತ್ತಿದ್ದೆವು. ಆದರೆ ನಿಜವಾಗಿ ನಿಮಗೆ ನಿಮ್ಮ ಅಂತರಾತ್ಮವನ್ನೇ ತೋರಿಸುತ್ತಿದ್ದೆವು. ಅರುಣ್ನ ಕಣ್ಣುಗಳು ಮೊದಲ ಬಾರಿಗೆ ಕೆಳಗೆ ಹೋದವು. ಅವನೊಳಗಿನ ಗರ್ವದ ಗೋಡೆ ಸ್ವಲ್ಪ ಒಡೆದಂತಾಯಿತು. ನಾನು ಸದಾ ದೊಡ್ಡವನಾಗಲು ಬಯಸಿದೆ.
ಹಣ, ಹೆಸರು, ಗೌರವ ಇವೆಲ್ಲ. ಆದರೆ ಹಸಿದವರಿಗೆ ತಿರುಗಿ ನೋಡುವುದೇನು? ಒಂದು ಜೀವ ಉಳಿಸಲು ಧೈರ್ಯವನ್ನೂ ನಾನು ತೋರಿಸಲಿಲ್ಲ. ನೀನು ಕೆಟ್ಟವನು ಅಲ್ಲ, ಕೇವಲ ಗೊಂದಲದಲ್ಲಿದ್ದೆ. ನಾನು ಲೆಕ್ಕಾಚಾರದಲ್ಲಿ ತುಂಬ ಸಿಲುಕಿದ್ದೆ. ಬದುಕು ಕೇವಲ ಲಾಭ ನಷ್ಟ ಅಲ್ಲ ಎಂಬುದು ಈಗ ಅರ್ಥವಾಗುತ್ತಿದೆ. ನಾನು ಏನೂ ವಿಶೇಷ ಮಾಡಿಲ್ಲ. ಅದೇ ನಿನ್ನ ವಿಶೇಷತೆ. ದೊಡ್ಡ ಕೆಲಸವನ್ನು ದೊಡ್ಡ ಮಾತುಗಳಿಲ್ಲದೆ ಮಾಡುವವನು ಸತ್ಯವಂತ. ಇನ್ನು ಸತ್ಯ ಹೇಳುವ ಸಮಯ. ಈ ಮನೆಯನ್ನು, ತೋಟವನ್ನು, ಉರಿದ ಭೂಮಿಯನ್ನು ನಾನು ಒಂದೇ ವ್ಯಕ್ತಿಗೆ ಕೊಡಲಿಲ್ಲ. ಮೂವರಿಗೂ ನನ್ನ ಷರತ್ತು ಇದೆ. ಅವರು ಒಂದು ಹಳೆಯ ಕಾಗದವನ್ನು ಹೊರತೆಗೆದರು. ಈ ಆಸ್ತಿ ಯಾರೊಬ್ಬನಿಗೆ ಅಲ್ಲ, ನಿಮ್ಮ ಮೂವರಿಗೂ ಸಮಾನವಾಗಿ ಹಂಚಲ್ಪಡುತ್ತದೆ. ಆದರೆ ನಿರ್ವಹಣೆ ಮಾಡುವವನು ಹಣದ ಲೆಕ್ಕದಲ್ಲಿ ಅಲ್ಲ, ಜನರ ನಂಬಿಕೆಯಲ್ಲಿ ಶ್ರೀಮಂತನಾಗಿರಬೇಕು. ಅಂದರೆ ನಾವು ಮೂವರು ಸೇರಿ ನೋಡಿಕೊಳ್ಳಬೇಕಾ? ಹೌದು. ಒಂದು ಕೈಗೆ ಶಕ್ತಿ, ಮತ್ತೊಂದಕ್ಕೆ ವಿವೇಕ, ಮೂರನೆಯದಕ್ಕೆ ಕರುಣೆ. ಇವು ಸೇರಿದಾಗ ಮಾತ್ರ ಮನೆ ಉಳಿಯುತ್ತದೆ. ಮತ್ತು ಒಂದು ವಿಷಯ ಇದೆ, ನಾನು ಈ ಮನೆಯ ಸೇವಕಿ ಅಲ್ಲ. ನಾನು ನಿಮ್ಮ ತಂದೆಯ ಮಗಳಂತೆ ಬೆಳೆದವಳು. ನಿಮ್ಮ ಅಮ್ಮ ಬದುಕಿದ್ದಾಗ ನನ್ನನ್ನು ಉಳಿಸಿದ್ದರು. ಈ ಮನೆಗೆ ನಾನು ಕೆಲಸಗಾರ್ತಿ ಆಗಿ ಅಲ್ಲ, ಸಾಕ್ಷಿಯಾಗಿ ಬಂದಿದ್ದೇನೆ. ಅರುಣ್ ಮತ್ತು ವಿಕ್ರಮ್ಗೆ ಮತ್ತೊಂದು ಆಘಾತ. ಅವರು ನೈನಾ ಮೇಲೆ ಹೊಸ ದೃಷ್ಟಿಯಿಂದ ನೋಡಿದರು. ಕಾಡಿನ ಮಂಜು ತೆರೆದುಕೊಂಡಿತು. ದೂರದೂರಿನಲ್ಲಿ ಸೂರ್ಯನ ಮೊದಲ ಕಿರಣಗಳು ಚಿನ್ನದ ಬಣ್ಣದಲ್ಲಿ ಹಳ್ಳಿಯನ್ನು ತಾಕಿದವು. ಮನೆಯ ಮುಂದೆ ಮೂವರು ಸಹೋದರರು ಮತ್ತು ನೈನಾ ನಿಂತಿದ್ದರು. ಹಿಂದಿನ ದಿನದಂತೆ ಅವರು ಈಗ ಹಸಿದ ಅನಾಥರೂ ಅಲ್ಲ. ಅವರೊಳಗೆ ಜವಾಬ್ದಾರಿ ಹುಟ್ಟಿತ್ತು. ನಾನು ಬಯಸಿದ್ದೂ ಇದುವೆ. ನೀವು ಶ್ರೀಮಂತರಾದರೂ ಮೊದಲು ಮಾನವರಾಗಿರಿ. ನಾನು ತಪ್ಪು ದಾರಿ ಹಿಡಿದಿದ್ದೆ. ಇನ್ನು ಮುಂದೆ ಈ ಆಸ್ತಿ ನಮ್ಮದೂ ಅಲ್ಲ, ನಮ್ಮ ಹೊಣೆ. ನಾವು ಊರಿನಲ್ಲಿ ಶಾಲೆ, ನೀರು ಮತ್ತು ಕೆಲಸದ ವ್ಯವಸ್ಥೆ ಮಾಡುತ್ತೇವೆ. ಮತ್ತವರಿಗೆ ಬಾಗಿಲು ಯಾವಾಗಲೂ ತೆರೆದಿರುತ್ತದೆ. ಇದೇ ನಿಜವಾದ ಮನೆ. ನನ್ನ ಪರೀಕ್ಷೆ ಮುಗಿಯಿತು. ನನ್ನ ಬದುಕಿನ ಕನಸು ಕೂಡ ಮುಗಿಯಿತು. ನಾನು ನಿಮ್ಮೊಳಗೆ ಇರ್ತೇನೆ, ನಿಮ್ಮ ಆಯ್ಕೆಗಳಲ್ಲಿ, ನಿಮ್ಮ ದಯೆಯಲ್ಲಿ, ನಿಮ್ಮ ಸತ್ಯದಲ್ಲಿ. ಮುಗುಳ್ನಗೆಯೊಂದಿಗೆ ಅವನಿಗೆ ಕೊನೆಯ ವಿದಾಯ ಹೇಳಿ ಅವನು ನಿಧಾನವಾಗಿ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟನು. ಆ ದಿನದಿಂದ ಆ ಮನೆ ಕೇವಲ ಆಸ್ತಿಯ ಮನೆಯಾಗಿ ಉಳಿಯಲಿಲ್ಲ. ಅದು ದಯೆಯ ಶಾಲೆಯಾಯಿತು, ಸತ್ಯದ ದ್ವಾರವಾಯಿತು ಮತ್ತು ಮೂರು ಸಹೋದರರ ಹೊಸ ಬದುಕಿನ ಆರಂಭವಾಯಿತು. ಅರುಣ್ ಕಲಿತದ್ದು ಹೆಮ್ಮೆಗಿಂತ ವಿನಯ ದೊಡ್ಡದು. ವಿಕ್ರಮ್ ಕಲಿತದ್ದು ಲೆಕ್ಕಕ್ಕಿಂತ ಮನುಷ್ಯತ್ವ ದೊಡ್ಡದು. ತೇಜಸ್ ಕಲಿತದ್ದು ಮೌನದಲ್ಲಿಯೂ ಮಹತ್ವ ಇರುತ್ತದೆ. ಮತ್ತು ಕಾಡಿನ ಆ ಮೂಲೆಗಿರುವ ಮನೆಯ ದ್ವಾರದಲ್ಲಿ ಇಂದು ಕೂಡ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಮುಂದಿನ ಕಥೆಗಳಿಗೆ ಸ್ಫೂರ್ತಿ. ಧನ್ಯವಾದಗಳು.